ಅದು ಸುಧೀಂದ್ರ ತೀರ್ಥರು ಮತ್ತು ಸುಜ್ಞಾನೇಂದ್ರ ತೀರ್ಥರು. ಇದರಲ್ಲಿ ಸುಧೀಂದ್ರ ತೀರ್ಥರ ಬಗ್ಗೆ ಬಹಳಷ್ಟು ಜನರಿಗೆ ತಿಳಿದಿದೆ. ಶತಾಯುಷಿಗಳು, ಅಭಿನವ ಋಷ್ಯಶೃಂಗರು ಅಂತಲೇ ಪ್ರಸಿದ್ಧರು. ಷಟ್ಕೋಟಿ ಕೃಷ್ಣ ಮಂತ್ರವನ್ನು ಜಪಿಸಿ ಕೃಷ್ಣ ಮಂತ್ರದಲ್ಲಿ ಸಿದ್ಧಿಯನ್ನು ಪಡೆದವರು ಮತ್ತು ಅನೇಕ ಜನರಿಗೆ ಮಂತ್ರಾಲಯ ಸ್ವಾಮಿಗಳು ಕನಸಿನಲ್ಲಿ ಬಂದು ಮಂತ್ರಾಲಯದ ತನಕ ಬರುವುದು ಕಷ್ಟವಾದರೆ ಉಡುಪಿಯಲ್ಲೇ ಒಬ್ಬರು ವೃದ್ಧ ಸ್ವಾಮಿಗಳಿದ್ದಾರೆ, ಅವರ ಸೇವೆಯ ಮೂಲಕವೇ ನನ್ನ ಅನುಗ್ರಹವನ್ನು ಸಂಪಾದಿಸಬಹುದು ಅಂತ ಅನೇಕ ಜನರಿಗೆ ಸ್ವಪ್ನದಲ್ಲಿ ಬಂದು ಹೇಳಿದ ಉಲ್ಲೇಖ ಇದೆ. ಹೀಗೆ ಸುಧೀಂದ್ರ ತೀರ್ಥರು ನಂತರದಲ್ಲಿ ಸುಧೀಂದ್ರ ತೀರ್ಥರು ಸುಜ್ಞಾನೇಂದ್ರ ತೀರ್ಥರಿಗೆ ಆಶ್ರಮವನ್ನು ಕೊಡ್ತಾರೆ. ಸುಜ್ಞಾನೇಂದ್ರ ತೀರ್ಥರು ಸುಧೀಂದ್ರ ತೀರ್ಥರ ಪೂರ್ವಾಶ್ರಮದ ತಮ್ಮನ ಮಗ. ವೆಂಕಣ್ಣಾಚಾರ್ಯ ಮತ್ತೆ ವಾಗ್ದೇವಿ ದಂಪತಿಗಳ ಪುತ್ರ ಗೋಪಾಲ ಅವರೇ ಸುಜ್ಞಾನೇಂದ್ರ ತೀರ್ಥರು. 1905 ವಿಶ್ವಾವಸು ಸ್ನಾಮ ಸಂವತ್ಸರದ ಆಶ್ವೀದ ಶುದ್ಧ ತದಿಗೆಯ ದಿನ ಸುಜ್ಞಾನೇಂದ್ರ ತೀರ್ಥರ ಜನನವಾಗ್ತದೆ. ಸುಧೀಂದ್ರ ತೀರ್ಥರು, ಇಲ್ಲಿ ಒಂದು ವಿಶೇಷವಿದೆ. ಸುಧೀಂದ್ರ ತೀರ್ಥರು ತಮ್ಮ ಸುಮಾರು 60ನೇ ವಯಸ್ಸಿನಲ್ಲಿ ಸುಜ್ಞಾನೇಂದ್ರ ತೀರ್ಥರಿಗೆ ಆಶ್ರಮವನ್ನು ನೀಡ್ತಾರೆ. ಯಾಕೆ ಅಂತ ಕೇಳಿದ್ರೆ, ಸುಧೀಂದ್ರ ತೀರ್ಥರ ಜಾತಕವನ್ನು ವಿಮರ್ಶೆ ಮಾಡಿದ ಜ್ಯೋತಿಷ್ಯರು ಜಾತಕದ ಗ್ರಹ ಕುಂಡಳಿಗಳ ಪ್ರಕಾರ ಅವರಿಗೆ ಹೇಳ್ತಾರೆ, ನಿಮಗೆ ಜಾಸ್ತಿ ಆಯಸ್ಸು ಇಲ್ಲ, ಆದ್ರಿಂದ ಆಶ್ರಮ ಬೇಗ ಕೊಡುವುದು ಉಳಿತು ಅಂತ ಸುಧೀಂದ್ರ ತೀರ್ಥರಿಗೆ ಹೇಳ್ತಾರೆ. ಸುಧೀಂದ್ರ ತೀರ್ಥರು ಸರಿ, ಪರಂಪರೆಗೆ ಇನ್ನು ನನ್ನಿಂದ ವಿಚ್ಛಿತ್ತಿ ಬರುವುದು ಬೇಡ ಅಂತ ಜಾತಕವನ್ನು ಹುಡುಕ್ತಾರೆ ಆಶ್ರಮ ಕೊಡ್ಲಿಕ್ಕೆ. ಅನೇಕ ಜಾತಕಗಳನ್ನೆಲ್ಲ ತರಿಸ್ತಾರೆ. ಸನ್ಯಾಸ ತೆಗೆದುಕೊಳ್ಳಲು ಮುಖ್ಯವಾಗಿ ಬೇಕಾಗಿರೋದು ವೈರಾಗ್ಯ. ಸನ್ಯಾಸ ಯೋಗ ಕೂಡ ಜಾತಕದಲ್ಲಿ ಇರಬೇಕಾಗ್ತದೆ. ಅನೇಕ ಜಾತಕಗಳನ್ನು ನೋಡ್ತಾರೆ, ಕೂಡಿ ಬರುವುದಿಲ್ಲ. ಕೂಡಿ ಬಂದ ಕೆಲವು ಜಾತಕದ ಒಟುಗಳು ಒಪ್ಪುವುದಿಲ್ಲ. ಕಾರಣ, ಕೆಲವು ಮಠೀಯ ವ್ಯವಸ್ಥೆಗಳಿಂದ ಸುಧೀಂದ್ರ ತೀರ್ಥರ ಕಾಲಕ್ಕೆ ಮಠ ಅಷ್ಟು ಸಂಪದ್ಭರಿತವಾಗಿರುವುದಿಲ್ಲ. ಸುಧೀಂದ್ರ ತೀರ್ಥರ ಕಥೆಯಲ್ಲಿ ನಾವು ಗಮನಿಸಬಹುದು. ಸುಧೀಂದ್ರ ತೀರ್ಥರ ಪ್ರಥಮ ಪರ್ಯಾಯ ಕಾಲಕ್ಕೆ ಸುಧೀಂದ್ರ ತೀರ್ಥರು ಶ್ರೀಕೃಷ್ಣ ಪೂಜೆಯನ್ನು, ರಾತ್ರಿ ಪೂಜೆಯನ್ನು ಮಾಡಿದ ನಂತರ ಮಠದ ಕೊಟ್ಟಾರಿಗಳು ಬಂದು ಹೇಳ್ತಾ ಇದ್ರಂತೆ, ಸ್ವಾಮಿ, ನಾಳೆಗೆ ಅಡಿಗೆ ಮಾಡಲಿಕ್ಕೆ ಏನೂ ದವಸ ಧಾನ್ಯಗಳು ಭಂಡಾರದಲ್ಲಿ ಇಲ್ಲ, ಏನ್ ಮಾಡುವುದು ಅಂತ. ಅಷ್ಟು ಆರ್ಥಿಕವಾಗಿ ಮಠ ಸಮಸ್ಯೆಯಲ್ಲಿತ್ತು. ಆವಾಗ ಸುಧೀಂದ್ರ ತೀರ್ಥರು ನಿಶ್ಚಿಂತೆಯಿಂದ ಚಂದ್ರಶಾಲೆಯಲ್ಲಿ ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಶ್ರೀ ಅಂತ ಕೃಷ್ಣ ನಾಮಸ್ಮರಣೆ ಮಾಡ್ತಾ ಕೂರ್ತಾ ಇದ್ರಂತೆ. ಅಷ್ಟು ದೃಢ ನಿಶ್ಚಯ. ನಾವಾದ್ರೆ ತಲೆಬಿಸಿ ಆಗ್ತದೆ, ನಾಳೆಗೆ ಏನು ಇಲ್ಲ, ಅಷ್ಟು ಜನರು ಬರ್ತಾರೆ, ಅವರಿಗೆ ನಿತ್ಯ ಅನ್ನದಾನ ನಡೆಯಬೇಕು, ವಿಚ್ಛಿತ್ತಿ ಬರಬಾರ್ದು ಅಂತ ಸುಧೀಂದ್ರ ತೀರ್ಥರು ನಿಶ್ಚಿಂತೆಯಿಂದ ಚಂದ್ರಶಾಲೆಯಲ್ಲಿ ಕೂರ್ತಾ ಇದ್ರಂತೆ. ಸ್ವಾಮಿ ಶ್ರೀ ಕೃಷ್ಣಾಯ ನಮಃ ಹೀಗೆ ಕೃಷ್ಣನಾಮ ಜಪ ಮಾಡಿಕೊಂಡು. ತುಂಬಾ ರೀತಿಯ ಉದಾಹರಣೆ ಇದೆ. ಯಾರೋ ಒಬ್ರು ತರಕಾರಿ ದವಸ ಧಾನ್ಯಗಳ ಮಾರುವವರು, ಎಲ್ಲಿಗೋ ತೆಗೆದುಕೊಂಡು ಹೋಗುವಂತಹ ತರಕಾರಿ ಅಲ್ಲಿ ಯಾರು ಕೊಳ್ಳುವವರು ಇಲ್ಲದೆ ಇಲ್ಲಿ ಬಂದು ಕೊಡುವುದು, ದಾರಿ ತಪ್ಪಿ ರಾತ್ರಿ ಕೃಷ್ಣ ಮಠಕ್ಕೆ ಬಂದು ನಮ್ಮ ತರಕಾರಿಯನ್ನು ತೆಗೆದುಕೊಳ್ಳಿ ಅಂತ ಹೇಳುವುದು. ಇಷ್ಟೇ ಅಲ್ಲದೆ ದವಸ ಧಾನ್ಯಗಳನ್ನು ಕೊಟ್ಟವರು ಹಣ ಈಗಲೇ ಬೇಕು ಅಂತ ಇಲ್ಲ, ಮುಂದೆ ನಿಮಗೆ ಅನುಕೂಲವಾದಾಗ ಕೊಡಿ ಅಂತ ಹೇಳಿದ ಉದಾಹರಣೆ ಕೂಡ ಅದು ಸುಧೀಂದ್ರ ತೀರ್ಥರ ನಾವು ಚರಿತ್ರೆಯಲ್ಲಿ ಕೇಳ್ತೇವೆ. ಅಷ್ಟೊಂದು ದೃಢ ವಿಶ್ವಾಸಿಗಳು ಸುಧೀಂದ್ರ ತೀರ್ಥರು. ಹೀಗೆ ಮಠ ಆರ್ಥಿಕವಾಗಿ ಅಷ್ಟು ಸದೃಢವಾಗಿರುವುದಿಲ್ಲ. ಹಾಗಾಗಿ ತಮ್ಮನ ಮಗನಿಗೆ ಗೋಪಾಲ ಎಂಬ ವಟುವಿಗೆ 15/7/1918 ಸೋಮವಾರ ಕಾಳಯುಕ್ತಿ ಸಂವತ್ಸರದ ಆಷಾಢ ಶುದ್ಧ ಸಪ್ತಮಿಯ ದಿವಸ ತೀರ್ಥಹಳ್ಳಿಯ ಮಠದಲ್ಲಿ ಸುಧೀಂದ್ರ ತೀರ್ಥರೇ ಆಶ್ರಮ ಕೊಟ್ಟ ವಿದ್ಯಾಪೂರ್ಣ ತೀರ್ಥರ ಸಹಯೋಗದಲ್ಲಿ ಗೋಪಾಲ ಎಂಬ ವಟುವಿಗೆ
ಶ್ರೀ ಸುಜ್ಞಾನೇಂದ್ರ ತೀರ್ಥರು ಎಂಬ ಯೋಗ ಪಟ್ಟವನ್ನಿತ್ತು ಆಶ್ರಮವನ್ನು ನೀಡ್ತಾರೆ ಸುಧೀಂದ್ರ ತೀರ್ಥರು. ಆಶ್ರಮದ ನಂತರ ಪ್ರಾಥಮಿಕ ಪಾಠವನ್ನು ಸುಧೀಂದ್ರ ತೀರ್ಥರೇ ಮಾಡ್ತಾರೆ ಶಿಷ್ಯರಿಗೆ. ನಂತರ ಕಾವ್ಯ ವ್ಯಾಕರಣದ ಪಾಠಕ್ಕಾಗಿ ಪಡಮನ್ನೂರು ನಾರಾಯಣಾಚಾರ್ಯರನ್ನು ನೇಮಿಸ್ತಾರೆ. ಪಡಮನ್ನೂರು ನಾರಾಯಣಾಚಾರ್ಯರು ಬನ್ನಂಜೆ ಗೋವಿಂದಾಚಾರ್ಯರ ತಂದೆ. ತರ್ಕ ಪಾಠಕ್ಕಾಗಿ ಎಲೆತ್ತೂರು ಕೃಷ್ಣಾಚಾರ್ಯರನ್ನು ನೇಮಕ ಮಾಡ್ತಾರೆ. ಇದೆಲ್ಲ ಶಾಸ್ತ್ರ ಪಾಠ ಗಟ್ಟಿಯಾದ ನಂತರ ವೇದಾಂತ ಪಾಠಕ್ಕಾಗಿ ಆ ಕಾಲದ ಮಹಾವಿದ್ವಾಂಸರಾಗಿದ್ದ ಅದಮಾರು ಮಠದ ವಿಬುಧಪ್ರಿಯ ತೀರ್ಥರಲ್ಲಿ ಸುಜ್ಞಾನೇಂದ್ರ ತೀರ್ಥರನ್ನು ಕಳಿಸ್ತಾರೆ. ಯಾರು ವಿಬುಧಪ್ರಿಯ ತೀರ್ಥರು ಅಂತಂದ್ರೆ, ಈಗಿನ ಅದಮಾರು ಮಠದ ಮುಂಭಾಗದಲ್ಲಿ ದಂತದ ನಡುವೆ ಒಂದು ಭಾವಚಿತ್ರ ಇದೆ ಯತಿಗಳದ್ದು. ಅವರೇ ಅದಮಾರು ಮಠದ ವಿಬುಧಪ್ರಿಯ ತೀರ್ಥರು, ಸುಜ್ಞಾನೇಂದ್ರ ತೀರ್ಥರ ವಿದ್ಯಾಗುರುಗಳು. ವಿಬುಧಪ್ರಿಯ ತೀರ್ಥರು ಪಾಠ ಹೇಳ್ತಾರೆ. ವಿಬುಧಪ್ರಿಯ ತೀರ್ಥರ ಅದಮಾರು ಪರ್ಯಾಯದಲ್ಲಿ ಚಿಕ್ಕಪಟ್ಟವನ್ನು ಸುಜ್ಞಾನೇಂದ್ರ ತೀರ್ಥರೇ ನೆರವೇರಿಸ್ತಾರೆ. ಚಿಕ್ಕಪಟ್ಟದ ಕೆಲಸವನ್ನು ಪರ್ಯಾಯ ಮುಗಿಸಿದ ವಿಬುಧಪ್ರಿಯ ತೀರ್ಥರು ಸುಜ್ಞಾನೇಂದ್ರ ತೀರ್ಥರನ್ನು ಘಟಿಕಾಚಲಕ್ಕೆ ಕರೆದುಕೊಂಡು ಹೋಗ್ತಾರೆ. ವಿಬುಧಪ್ರಿಯ ತೀರ್ಥರ ಕಾರ್ಯಕ್ಷೇತ್ರ ಅದು ಘಟಿಕಾಚಲ. ಅವರ ವೃಂದಾವನ ಕೂಡ ಅಲ್ಲಿಯೇ ಇದೆ. ಘಟಿಕಾಚಲಕ್ಕೆ ಸುಜ್ಞಾನೇಂದ್ರ ತೀರ್ಥರನ್ನು ಕರೆದುಕೊಂಡು ಹೋಗಿ ಸುಧಾಮಂಗಳವನ್ನು ಅಲ್ಲೇ ಮಾಡ್ತಾರೆ. ಸುಜ್ಞಾನೇಂದ್ರ ತೀರ್ಥರಿಗೆ ಘಟಿಕಾಚಲದಲ್ಲಿ ಸುಧಾಮಂಗಳ ಆಗ್ತದೆ. ನಂತರ ಪುತ್ತಿಗೆ ಪರ್ಯಾಯ ಬರ್ತದೆ. 1928 ಸುಧೀಂದ್ರ ತೀರ್ಥರ 3ನೇ ಪರ್ಯಾಯ, ಸುಜ್ಞಾನೇಂದ್ರ ತೀರ್ಥರ ಮೊದಲ ಪರ್ಯಾಯ. ವಿಬುಧಪ್ರಿಯ ತೀರ್ಥರು ಸುಜ್ಞಾನೇಂದ್ರ ತೀರ್ಥರನ್ನು ಪರ್ಯಾಯಕ್ಕಾಗಿ ಉಡುಪಿಗೆ ಕಳಿಸಿಕೊಡ್ತಾರೆ. ಆ ಪರ್ಯಾಯದಲ್ಲಿ ಚಿಕ್ಕಪಟ್ಟದ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸ್ತಾ ಅದೇ ಪರ್ಯಾಯದಲ್ಲಿ 2 ವರ್ಷ ಉಡುಪಿಯಲ್ಲಿ ಇರ್ತಾರಲ್ವಾ. ಆಯುರ್ವೇದದ ಬಗ್ಗೆ ವಿಶೇಷ ಅಧ್ಯಯನ ಪ್ರಾರಂಭವಾದದ್ದು ಅದೇ ಪರ್ಯಾಯದಲ್ಲಿ. ಆಯುರ್ವೇದದ ಬಗ್ಗೆ ವಿಶೇಷವಾಗಿ ಚಿಕ್ಕ ವಯಸ್ಸಿನಲ್ಲೇ ಅಧ್ಯಯನವನ್ನು ಆರಂಭ ಮಾಡ್ತಾರೆ. ಘಟಿಕಾಚಲದಲ್ಲಿ ವಿಬುಧಪ್ರಿಯ ತೀರ್ಥರದ್ದು ಮತ್ತು ಸುಜ್ಞಾನೇಂದ್ರ ತೀರ್ಥರದ್ದು ಬಾಂಧವ್ಯ ಎಷ್ಟಿತ್ತು ಅಂತಂದ್ರೆ, ವಿಬುಧಪ್ರಿಯ ತೀರ್ಥರಿಗೆ ದೇಹಾಲಸ್ಯವಾಗಿರ್ತದೆ. ಸುಜ್ಞಾನೇಂದ್ರ ತೀರ್ಥರು ಇಲ್ಲಿ ಚಿಕ್ಕಪಟ್ಟದಲ್ಲಿರ್ತಾರೆ. ಸುಜ್ಞಾನೇಂದ್ರ ತೀರ್ಥರು ಕಾಗದ ಬರೀತಾರೆ, ನಿಮ್ಮನ್ನು ನೋಡಬೇಕು ನಾವು, ಉಡುಪಿಗೆ ಬನ್ನಿ ಅಂತ. ಅವರ ಕರೆಗೆ ಹೋಗೊಟ್ಟು ದೇಹಾಲಸ್ಯ ಇದ್ರೂ ಕೂಡ ವಿಬುಧಪ್ರಿಯ ತೀರ್ಥರು ಘಟಿಕಾಚಲದಿಂದ ಪುತ್ತಿಗೆ ಪರ್ಯಾಯಕ್ಕೆ ಆಗಮಿಸ್ತಾರೆ. ಸುಜ್ಞಾನೇಂದ್ರ ತೀರ್ಥರಿಗೆ ಆಶೀರ್ವದಿಸಿ ಮತ್ತೆ ಘಟಿಕಾಚಲಕ್ಕೆ ಹೋಗ್ತಾರೆ. ಸರಿ, ಪುತ್ತಿಗೆ ಪರ್ಯಾಯ ಮುಗೀತದೆ. ಆಗ ಸುಜ್ಞಾನೇಂದ್ರ ತೀರ್ಥರಿಗೆ ಸುಧಾಮಂಗಳ ಆಗಿರ್ತದೆ. ವಿದ್ವಾಂಸರಾಗಿರ್ತಾರೆ. ಸ್ವತಂತ್ರವಾಗಿ ಪರ್ಯಾಯ ಮುಗಿದ ಕೂಡಲೇ ಸ್ವತಂತ್ರ ಸಂಚಾರವನ್ನು ಆರಂಭ ಮಾಡ್ತಾರೆ. ಮೊದಲ ಸ್ವತಂತ್ರ ಚಾತುರ್ಮಾಸ್ಯ ಅದು ಮೈಸೂರಿನಲ್ಲಿ ಕೂರ್ತಾರೆ ಸುಜ್ಞಾನೇಂದ್ರ ತೀರ್ಥರು. ಅರಮನೆಯ ಪಕ್ಕ ಸೀತಾವಿಲಾಸ ಛತ್ರ ಅಂತ, ಅಲ್ಲಿ ಮೊದಲ ಚಾತುರ್ಮಾಸ್ಯವನ್ನು ಕೂರ್ತಾರೆ. ಸುಧೀಂದ್ರ ತೀರ್ಥರು ಬೆಂಗಳೂರಿನಲ್ಲಿ ತಮ್ಮ ಗುರುಗಳಾದ ವಿದ್ಯಾಧೀಶ ತೀರ್ಥರ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯವನ್ನು ಆಚರಣೆ ಮಾಡ್ತಾ ಇರ್ತಾರೆ. ಮೈಸೂರಿನಲ್ಲಿ ಮೊದಲ ಚಾತುರ್ಮಾಸ್ಯ ಅತ್ಯಂತ ವೈಭವದಿಂದ ನಡೆಯುತ್ತದೆ. ಎಷ್ಟು ವೈಭವದಿಂದ ನಡೆಯುತ್ತದೆ ಅಂತಂದ್ರೆ, ಆಗ ನಾಲ್ವಡಿ ಕೃಷ್ಣರಾಜ ಒಡೆಯರು ರಾಜರಾಗಿರ್ತಾರೆ ಮೈಸೂರು ಸಂಸ್ಥಾನಕ್ಕೆ. ಅವರು ಸುಜ್ಞಾನೇಂದ್ರ ತೀರ್ಥರ ಕೀರ್ತಿಯನ್ನು ಕೇಳಿ ಅವರನ್ನು ಅರಮನೆಗೆ ಕರೆಸ್ತಾರೆ. ಅರಮನೆಗೆ ಕರೆದವರು ಸುಜ್ಞಾನೇಂದ್ರ ತೀರ್ಥರ ಪಾದಪೂಜೆ ಮಾಡಲಿಕ್ಕೆ ಉತ್ಸುಕರಾಗ್ತಾರೆ. ಚಾತುರ್ಮಾಸ್ಯದ ಅಂತ್ಯಕಾಲದಲ್ಲಿ ನಡೆದ ಘಟನೆ ಇದು. ಚಾತುರ್ಮಾಸ್ಯ ಎಲ್ಲ ವೈಭವವಾಗಿರ್ತದೆ. ಈ ಸುದ್ದಿ ಮಹಾರಾಜರಿಗೆ ತಿಳಿದು ಚಾತುರ್ಮಾಸ್ಯದ ಕೊನೆಯಲ್ಲಿ ಸುಜ್ಞಾನೇಂದ್ರ ತೀರ್ಥರನ್ನು ಅರಮನೆಗೆ ಬಂದು ಪೂಜೆ ಮಾಡುವಂತೆ ಆಗ್ರಹಿಸ್ತಾರೆ. ಆಗ ಸುಜ್ಞಾನೇಂದ್ರ ತೀರ್ಥರು ಹೇಳ್ತಾರೆ, ನಮ್ಮ ಗುರುಗಳು ಬೆಂಗಳೂರಿನಲ್ಲಿದ್ದಾರೆ, ಅವರು ಬಂದ್ರೆ ನಾನು ಅರಮನೆಗೆ ಬರ್ತೇನೆ ಅಂತ. ಇದೇ ರೀತಿಯ ಘಟನೆ ಹಿಂದೆ ಇದೇ ಪರಂಪರೆಯಲ್ಲಿ ನಡೆದಿತ್ತು. ರಾಜೇಂದ್ರ ತೀರ್ಥರು ಸಂಚಾರ ಮಾಡ್ತಾ ಮಾಡ್ತಾ ವಾದಿಗಳನ್ನು ದಿಗ್ವಿಜಯ ಮಾಡಿ ಉತ್ತರ ಭಾರತಕ್ಕೆ ಹೋಗಿ ಮೈಸೂರು ಸಂಸ್ಥಾನಕ್ಕೆ ಬಂದಿರ್ತಾರೆ ಪೂಜೆಗಾಗಿ. ಮೈಸೂರು ಅರಸರು ಅವರಿಗೆ ಯುಕ್ತವಾದ ಗೌರವವನ್ನು ನೀಡಿ ಸನ್ಮಾನ ಮಾಡ್ತಾ ಇರಬೇಕಾದ್ರೆ ಒಬ್ಬ ಇನ್ನೊಂದು ರಾಯಸ ತಂದಂತೆ, ಪುತ್ತಿಗೆ ಮಠದ ಸ್ವಾಮಿಗಳು ನಿಮ್ಮ ಭೇಟಿಗಾಗಿ ಬರ್ತಾ ಇದ್ದಾರೆ ಅಂತ.
ರಾಜರಿಗೆ ಆಶ್ಚರ್ಯ ಆಯಿತು. ಪುತ್ತಿಗೆ ಮಠದ ಸ್ವಾಮಿಗಳು ಒಳಗೆ ಇದ್ದಾರೆ ಅರಮನೆಯದ್ದು, ಇದು ಎಂತ ಇನ್ನೊಂದು ಪುತ್ತಿಗೆ ಮಠದ ಸ್ವಾಮಿಗಳು ಅಂತ. ಏನಾಗಿದೆ, ಆಗದ ದೀರ್ಘ ಸಂಚಾರ, ರಾಜೇಂದ್ರ ತೀರ್ಥರು ಉತ್ತರ ಭಾರತಕ್ಕೆ ಹೋದವರು ನೇರ ಮೈಸೂರಿಗೆ ಬಂದದ್ದು. ಇತ್ತ ಕಡೆ ತೀರ್ಥಹಳ್ಳಿಯಿಂದ ಬೋನೇಂದ್ರ ತೀರ್ಥರು ನಂಜನಗೂಡು ಮಾರ್ಗವಾಗಿ ಅವರು ಸಂಚಾರ ಮಾಡ್ತಾ ಇದ್ರು. ಆಗ ಆಗಿನ ಮೈಸೂರು ಒಡೆಯರು ವಿಚಾರಿಸ್ತಾರೆ, ರಾಜೇಂದ್ರ ತೀರ್ಥರಲ್ಲಿ ಇನ್ನೊಂದು ಕಾಗದ ಬಂದಿದೆ, ಪುತ್ತಿಗೆ ಸ್ವಾಮಿಗಳು ಬಂದಿದ್ದಾರೆ, ಏನು ಇದು ಅಂತ. ಆಗ ರಾಜೇಂದ್ರ ತೀರ್ಥರಿಗೆ ಆನಂದವಾಗ್ತದೆ ಅಂತೆ. ಅವರೇ ಮಹಾರಾಜರಿಗೆ ತಿಳಿಸ್ತಾರೆ, ಇಲ್ಲ ಅವರು ನಮ್ಮ ಗುರುಗಳು ಅಂತ ಹೇಳಿ ಬೋನೇಂದ್ರ ತೀರ್ಥರನ್ನು ಅಷ್ಟೇ ವೈಭವದಿಂದ ಅರಮನೆಗೆ ಆಮಂತ್ರಿಸಿ ರಾಜೇಂದ್ರ ತೀರ್ಥರು ಮತ್ತು ಬೋನೇಂದ್ರ ತೀರ್ಥರಿಗೆ ಇಬ್ಬರಿಗೂ ಒಟ್ಟಿಗೆ ಮೈಸೂರು ಸಂಸ್ಥಾನದಿಂದ ಗೌರವ ಸಂದಿರ್ತದೆ. ಅದೇ ರೀತಿಯಾಗಿ ಸುಜ್ಞಾನೇಂದ್ರ ತೀರ್ಥರ ಕಾಲಕ್ಕೆ ಸುಜ್ಞಾನೇಂದ್ರ ತೀರ್ಥರಿಗೂ ಸುಧೀಂದ್ರ ತೀರ್ಥರಿಗೂ ಕೂಡಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಮೈಸೂರು ಅರಮನೆಯಲ್ಲಿ ಗೌರವವನ್ನು ಸಲ್ಲಿಸಿರ್ತಾರೆ. ಇನ್ನೂ ಒಂದು ಮುಖ್ಯವಾದ ವಿಷಯ ಇದೆ. ಏನೋ ಮೈಸೂರಿಗೆ ಬಂದ್ರು ಸ್ವಾಮಿಗಳನ್ನು ಕರೆಯದಿದ್ರೆ ಸರಿಯಾಗೋದಿಲ್ಲ ಅಂತ ಹೇಳಿ ಪೂಜೆಗೆ ಕರೆದದ್ದಲ್ಲ. ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ. ಮೈಸೂರು ರಾಜರು ಪುತ್ತಿಗೆ ಮಠಕ್ಕೆ ರಹದಾರಿಯನ್ನು ನೀಡ್ತಾರೆ. ರಹದಾರಿ ಅಂತಂದ್ರೆ ಈಗಿನ ಭಾಷೆಯಲ್ಲಿ ಹೇಳುವುದಾದ್ರೆ ಪ್ರೋಟೋಕಾಲ್. ಈಗ ನಾವು ಮಂತ್ರಿಗಳು VIP ಗಳಿಗೆ ನೋಡ್ತೇವಲ್ಲ, ಸರ್ಕಾರದಿಂದ ವ್ಯವಸ್ಥೆ ಆಗಿರ್ತದೆ, ಅವರು ಎಲ್ಲಿಗೆ ಹೋಗ್ತಾರೆ ಅಲ್ಲಿ ಪೊಲೀಸ್ ವಾಹನಗಳು, ರಕ್ಷಣೆಯ ವಿಷಯಗಳು ಇತ್ಯಾದಿ. ಇದಕ್ಕೆ ಆಗಿನ ಭಾಷೆಯಲ್ಲಿ ರಹದಾರಿ ಅಂತ ಹೇಳ್ತಾ ಇದ್ರು. ಸುಜ್ಞಾನೇಂದ್ರ ತೀರ್ಥರ ಕಾಲಕ್ಕೆ ಮೈಸೂರು ಸಂಸ್ಥಾನದಿಂದ ಪುತ್ತಿಗೆ ಮಠಕ್ಕೆ ರಹದಾರಿ ಇತ್ತು. ರಹದಾರಿ ಅಂತಂದ್ರೆ ಸ್ವಾಮಿಗಳು ಎಲ್ಲೆಲ್ಲಿ ಸಂಚಾರ ಮಾಡ್ತಾರೋ ಅಲ್ಲಿ ಒಂದು ನಿಗದಿತ ಸೈನ್ಯದ ತುಕಡಿ ಅವರ ಜೊತೆ ಹೋಗ್ಬೇಕು. ಮತ್ತೆ ಅವರು ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರವೇಶ ಮಾಡಬೇಕಾದ್ರೆ ಆ ಊರಿನ ಅರಮನೆಯ ಪ್ರತಿನಿಧಿಗಳು ಅಂತ ಇರ್ತಾರೆ ಪ್ರತಿ ಪ್ರಾಂತ್ಯದಲ್ಲೂ, ಅವರು ಬಂದು ಸ್ವಾಮಿಗಳನ್ನು ರಿಸೀವ್ ಮಾಡಬೇಕು. ಹಾಗೆಯೇ ಆ ಊರಿನ ದೇವಾಲಯದ ಮುಖ್ಯ ಅರ್ಚಕರು, ಆ ಊರಿನ ಪಂಡಿತರು, ಇವರೆಲ್ಲ ಬರಲೇಬೇಕು. ಇದು ಗವರ್ಮೆಂಟ್ ಆರ್ಡರ್. ಈ ರೀತಿ ಮೈಸೂರು ಸಂಸ್ಥಾನದ ರಹದಾರಿ ಅದು ಸುಜ್ಞಾನೇಂದ್ರ ತೀರ್ಥರ ಮೂಲಕ ಪುತ್ತಿಗೆ ಮಠಕ್ಕೆ ಸಂದಿರ್ತದೆ. ಸ್ವಾತಂತ್ರ್ಯ ಬಂದ ಮೇಲೆ ಅದು ರದ್ದಾಗ್ತದೆ, ಆಡಳಿತ ಚೇಂಜ್ ಆಗ್ತದೆ, ಭಾರತ ಸರ್ಕಾರದ ಆಡಳಿತ ಬರ್ತದೆ, ರಾಜ್ಯ ಆಡಳಿತ ಅಲ್ಲಿಗೆ ಮಠಕುಗೊಳ್ತದೆ. ಮೈಸೂರು ಸಂಸ್ಥಾನದ ಆಡಳಿತ ಇರುವ ತನಕ ಪುತ್ತಿಗೆ ಮಠಕ್ಕೆ ರಹದಾರಿ ಎಂಬ ವಿಶೇಷ ಮಾನ್ಯತೆಯನ್ನು ಸುಜ್ಞಾನೇಂದ್ರ ತೀರ್ಥರು, ಬೋನೇಂದ್ರ ತೀರ್ಥರು ಸಂಪಾದಿಸಿದ್ದರು. ಮಧ್ಯದಲ್ಲಿ ಅದು ಲುಪ್ತವಾಗಿತ್ತು. ಪುನಃ ಸುಜ್ಞಾನೇಂದ್ರ ತೀರ್ಥರು ಅದನ್ನು ಸಂಸ್ಥಾನಕ್ಕೆ ತಿರುಗಿ ತಂದುಕೊಟ್ಟಿರ್ತಾರೆ. ಆನಂತರದಲ್ಲಿ ಅವರು ಇನ್ನೂ ದೀರ್ಘಯಾತ್ರೆಯ ಆಲೋಚನೆ ಮಾಡಿ ವಾದಿರಾಜರು ತೀರ್ಥ ಪ್ರಬಂಧದಲ್ಲಿ ಯಾವ ರೀತಿಯಿಂದ ತೀರ್ಥಯಾತ್ರೆಯನ್ನು, ಯಾವ ಕ್ರಮದಿಂದ ತೀರ್ಥಯಾತ್ರೆಯನ್ನು ಮಾಡಿದ್ರೋ ಉಲ್ಲೇಖ ಇದೆ. ಯತಿವರರು ಅಂತ ಪುಸ್ತಕದಲ್ಲಿ ಈ ಉಲ್ಲೇಖ ಇದೆ. ಅದೇ ಕ್ರಮದಲ್ಲಿ ಸುಜ್ಞಾನೇಂದ್ರ ತೀರ್ಥರು ತೀರ್ಥಯಾತ್ರೆಯನ್ನು ಕೈಗೊಳ್ತಾರೆ. ದೀರ್ಘ ತೀರ್ಥಯಾತ್ರೆಯ ನಂತರ ಸುಧೀಂದ್ರ ತೀರ್ಥರು ಉಡುಪಿಯಲ್ಲೇ ಸಾಮಾನ್ಯವಾಗಿ ಬಹಳ ಕಾಲ ಕಳೀತಾರೆ. ಯಾಕೆ ಅಂತಂದ್ರೆ ಅವರು ಜಪದಲ್ಲೇ ಆಸಕ್ತರು. ಈ ಜಪದಲ್ಲಿ ಇರುವವರಿಗೆ ಬಹಳ ಜನಗಳನ್ನು ಭೇಟಿ ಮಾಡಲಿಕ್ಕೆ ಇಷ್ಟಪಡುವುದಿಲ್ಲ, ಜಪ ಮಾಡಲಿಕ್ಕೆ ಆಗುವುದಿಲ್ಲ. ಆದ್ರಿಂದ ಸುಧೀಂದ್ರ ತೀರ್ಥರು ಆದಷ್ಟು ಲೌಕಿಕರಿಂದ, ಲೌಕಿಕ ವ್ಯವಹಾರದಿಂದ ದೂರವೇ ಇರ್ತಾ ಇದ್ರು. ಸುಜ್ಞಾನೇಂದ್ರ ತೀರ್ಥರು ದೀರ್ಘ ಸಂಚಾರ ಮಾಡಿ 1928ಕ್ಕೆ ಅವರು ಸಂಚಾರಕ್ಕೆ ಹೋದವರು ಸಾಮಾನ್ಯ ಮತ್ತೆ ತಿರುಗಿ ಬರುವುದು 1944ರ ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ಬೇಕಾದ ದ್ರವ್ಯಗಳನ್ನೆಲ್ಲ ಸಂಪಾದಿಸಿ 1944ರಲ್ಲಿ ಸುಧೀಂದ್ರ ತೀರ್ಥರ 4ನೇ ಪರ್ಯಾಯ, ಸುಜ್ಞಾನೇಂದ್ರ ತೀರ್ಥರ 2ನೇ ಪರ್ಯಾಯ, ಅದನ್ನು ವೈಭವದಿಂದ ಸುಜ್ಞಾನೇಂದ್ರ ತೀರ್ಥರು ನೆರವೇರಿಸ್ತಾರೆ. ಆ ಪರ್ಯಾಯದ ನಂತರ ಸುಜ್ಞಾನೇಂದ್ರ ತೀರ್ಥರು ದೀರ್ಘಯಾತ್ರೆಗೆ ಮನ ಮಾಡುವುದಿಲ್ಲ. ಯಾಕೆ ಅಂತಂದ್ರೆ ಸುಧೀಂದ್ರ ತೀರ್ಥರಿಗೆ 90 ವರ್ಷ ಆಗಿರ್ತದೆ. ಮಠದ ಸಂಪೂರ್ಣ ಜವಾಬ್ದಾರಿ ಅದು ಸುಜ್ಞಾನೇಂದ್ರ ತೀರ್ಥರ ಮೇಲೆ ಇರ್ತದೆ. ಅವರು ಬಹಳ ದೂರ ಸಂಚಾರ ಮಾಡದೆ ಇಲ್ಲಿಯೇ ಉಡುಪಿಯ ವ್ಯಾಪ್ತಿಯಲ್ಲಿಯೇ ಅಥವಾ ಹೇಳುವುದಾದ್ರೆ ಕರ್ನಾಟಕ ರಾಜ್ಯದ ವ್ಯಾಪ್ತಿಯಲ್ಲಿಯೇ ಕಿರು ಸಂಚಾರವನ್ನು ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಅವರು ಆಯುರ್ವೇದದ ವಿಶೇಷ ಔಷಧೋಪಚಾರಕ್ಕಾಗಿ ತುಂಬಾ ಪ್ರಸಿದ್ಧರಾಗಿದ್ರು. ಈ ಸಂದರ್ಭದಲ್ಲಿಯೇ ಬಹಳಷ್ಟು ಜನ ಅವರಿಂದ ಅನೇಕ ರೀತಿಯ ಕಾಯಿಲೆಗಳನ್ನು ಗುಣಪಡಿಸಿಕೊಂಡವರು ಬಹಳ ಜನ ಇದ್ದಾರೆ. ನಂತರದಲ್ಲಿ
1960ರಲ್ಲಿ ಸುಜ್ಞಾನೇಂದ್ರ ತೀರ್ಥರ ಸ್ವತಂತ್ರ ಮೊದಲ ಪರ್ಯಾಯ. ಆ ಪರ್ಯಾಯಕ್ಕೆ ಪೂರ್ವಭಾವಿಯಾಗಿ ಈಗ ಏನು ನಾವು ರಥಬೀದಿಯಲ್ಲಿ ಪುತ್ತಿಗೆ ಮಠವನ್ನು ನೋಡ್ತಾ ಇದ್ದೇವೆ, ಅದರ ಶಿಲಾಮಂಟಪವನ್ನು ಆಗ ಸುಜ್ಞಾನೇಂದ್ರ ತೀರ್ಥರು ನೆರವೇರಿಸ್ತಾರೆ. ಅದು ಎಷ್ಟು ಆಕರ್ಷಕವಾಗಿದೆ ಅಂತಂದ್ರೆ, ಅಷ್ಟಮಠಗಳಲ್ಲಿ ಎದ್ದು ಕಾಣುವುದು ಅದು ಪುತ್ತಿಗೆ ಮಠ. ಆ ರೀತಿಯಾಗಿ ಅವರು ಪುತ್ತಿಗೆ ಮಠಕ್ಕೆ ಶಿಲಾಮಯ ರಾಜಗೋಪುರವನ್ನು ನಿರ್ಮಾಣ ಮಾಡ್ತಾರೆ. 1960ರಲ್ಲಿ ಸ್ವತಂತ್ರ ಮೊದಲ ಪರ್ಯಾಯವನ್ನು ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಅವರು ವಿಗ್ರಹಾರಾಧನೆ, ಇದೇ ಇವತ್ತು ಬಿಡುಗಡೆಗೊಳ್ಳಿಕ್ಕಿರುವ ಭಗವದ್ಗೀತಾ ಸಾರ, ಸದಾಚಾರ ಸಂಗ್ರಹ ಮತ್ತೆ ಶ್ರೀಕೃಷ್ಣ ಪೂಜೆಯ ಬಗ್ಗೆ ಕೂಡ ಒಂದು ಪುಸ್ತಕವನ್ನು ಬರೆದಿದ್ದಾರೆ ಅಂತ ಪ್ರತೀತಿ ಇದೆ. ಅದರ ಶೋಧನೆ ಆಗ್ಬೇಕಷ್ಟೇ. ಅದರ ವೈಶಿಷ್ಟ್ಯ ಏನು ಅಂತಂದ್ರೆ, ಮಹಿತೋಷಾಚಾರ್ಯರವರು ಹೇಳ್ತಾ ಇದ್ರು, ಶ್ರೀಕೃಷ್ಣನಿಗೆ 14 ಪೂಜೆ, ಅದನ್ನು 18 ಪೂಜೆಗೆ ಭಗವದ್ಗೀತೆಯ ಜೊತೆಗೆ ಸಮೀಕರಿಸಿ ಆ 18 ಪೂಜೆಗೆ ವಿಸ್ತಾರ ಮಾಡಿ, ಅಂದ್ರೆ ಪೂಜೆಯನ್ನು ಜಾಸ್ತಿ ಮಾಡಲಿಲ್ಲ, 14 ಪೂಜೆಯ ಒಳಗೆ ಪುನಃ ಉಪವಿಂಗಡ ಮಾಡಿ ಅದನ್ನು 18 ಪೂಜೆಯಲ್ಲಿ 18 ಮುಖದಿಂದ ಹೇಗೆ ಭಗವದ್ಗೀತೆಯ ಮುಖಾಂತರ ಶ್ರೀಕೃಷ್ಣನ ಪೂಜೆಯನ್ನು ಮಾಡಬಹುದು ಅಂತ ಅದನ್ನು ತೋರಿಸಿಕೊಟ್ಟಿದ್ದಾರೆ. ಆ ಗ್ರಂಥದ ಪ್ರಕಾಶನ ಕೂಡ ಇನ್ನಷ್ಟು ಆಗಬೇಕಾಗಿದೆ. ಸುಜ್ಞಾನೇಂದ್ರ ತೀರ್ಥರ ಈ ಪರಿಯ ವಿದ್ಯಾ ವೈಭವವನ್ನು ಕಂಡು ಆಂಧ್ರ ಪ್ರದೇಶದ ಯೂನಿವರ್ಸಿಟಿಯವರು, ವಿಶ್ವವಿದ್ಯಾಲಯದವರು ಅವರಿಗೆ ವಿದ್ಯಾವಲ್ಲಭ ಅಂತ ಅನ್ನುವ ಬಿರುದನ್ನು ಕೊಡ್ತಾರೆ. ತುಂಬಾ ಸುಜ್ಞಾನೇಂದ್ರ ತೀರ್ಥರ ಔಷಧಿ ಅದು ಬಹಳ ಪ್ರಸಿದ್ಧವಾಗಿರ್ತದೆ. ಉಡುಪಿಯ ಅನೇಕ ಜನ ಆಯುರ್ವೇದ, ಇದು ಕೂಡ ಆ ಪುಸ್ತಕದಲ್ಲಿ ಉಲ್ಲೇಖವಾಗಿದೆ, ಉಡುಪಿಯ ಅನೇಕ ಜನ ಆಯುರ್ವೇದ ವೈದ್ಯರು ಸುಜ್ಞಾನೇಂದ್ರ ತೀರ್ಥರಲ್ಲಿ ಬಂದು ಕೇಳ್ತಾರಂತೆ, ನಾವು ಕೂಡ ಅದೇ ಆಯುರ್ವೇದ ಔಷಧಿಯನ್ನು ಕೊಡ್ತೇವೆ, ಅದು ಅಷ್ಟು ಪರಿಣಾಮ ಬೀರುವುದಿಲ್ಲ ರೋಗಿಗಳ ಮೇಲೆ, ನೀವು ಕೊಡುವ ಔಷಧಿ ಅದು ಹೇಗೆ ಪರಿಣಾಮ ಬೀರ್ತದೆ ಅಂತ. ಅದಕ್ಕೆ ಸುಜ್ಞಾನೇಂದ್ರ ತೀರ್ಥರು ಹೇಳ್ತಾರಂತೆ, ನಾನು ಔಷಧಿ ಪ್ರಯೋಗ ಮಾಡುವ ವಿಧಾನ ಅದು ಬೇರೆ ಇದೆ ಅಂತ. ಔಷಧಿಗಾಗಿಯೇ ಪಾಡಿಗಾರಿನ ಪುತ್ತಿಗೆ ಮಠದಲ್ಲಿ ವನಸ್ಪತಿಯ ಒಂದು ವಿಶಾಲವಾದ ವನವನ್ನೇ ಅವರು ನಿರ್ಮಿಸಿದ್ದರು. ಸ್ವತಃ ಜನರಿಗೆ ಉಪಯೋಗಿಯಾದ ಔಷಧೀಯ ಸಸ್ಯಗಳನ್ನು ಅವರೇ ಬೆಳೀತಾ ಇದ್ರು. ಅದನ್ನು ಅವರೇ ಸಂಗ್ರಹಿಸಿ ಅದರಿಂದ ಏನು ರಸಾಯನವನ್ನು ಮಾಡಬೇಕೋ ಅದನ್ನು ಮಾಡ್ತಾ ಇದ್ರು. ಮಾತ್ರವಲ್ಲದೆ ಅದಕ್ಕೆ ವಿಶೇಷವಾಗಿ ಧನ್ವಂತರಿ ಮಂತ್ರದ ಅಭಿಮಂತ್ರಣೆಯನ್ನು ಮಾಡ್ತಾ ಇದ್ರು ಅಂತ ಉಲ್ಲೇಖ ಇದೆ. ಮತ್ತೆ ಔಷಧ ಪ್ರಯೋಗ ಅದು ವಿಶಿಷ್ಟವಾದದ್ದು. ಸುಜ್ಞಾನೇಂದ್ರ ತೀರ್ಥರಲ್ಲಿಗೆ ಯಾರಾದ್ರೂ ಹೋಗಿ ನನಗೆ ಈ ರೋಗ ಇದೆ ಅಂತ ಹೇಳಿದ್ರೆ, ನಾವು ಡಾಕ್ಟರಲ್ಲಿಗೆ ಹೋದ್ರೆ ಹೇಳ್ತಾರೆ, ಇಷ್ಟೊತ್ತಿಗೆ ಬನ್ನಿ ಔಷಧಿ ತೆಗೆದುಕೊಂಡು ಹೋಗಿ ಅಂತ. ಸುಜ್ಞಾನೇಂದ್ರ ತೀರ್ಥರ ಔಷಧ ಪ್ರಯೋಗ ಹೇಗೆ ವಿಶಿಷ್ಟವಾಗಿದೆ ಅಂತ ಕೇಳಿದ್ರೆ, ಯಾರೇ ರೋಗಿಗಳು ಅವರ ಬಳಿ ಹೋಗಿ ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರೆ ಅವರು ಔಷಧಕ್ಕಾಗಿ ಮಾತ್ರ ಅವರನ್ನು ಕರೀತಾ ಇರಲಿಲ್ಲ, ಬೆಳಗ್ಗೆ ಮಠಕ್ಕೆ ಬಾ ಅಂತ ಕರೀತಾ ಇದ್ರು. ಸುಜ್ಞಾನೇಂದ್ರ ತೀರ್ಥರಲ್ಲಿ ಔಷಧಿಯನ್ನು ಪಡಿಬೇಕಾದ್ರೆ ಬೆಳಗ್ಗೆ ಮಠಕ್ಕೆ ಹೋಗಬೇಕು, ಬೆಳಗ್ಗಿನ ಮಠದ ಎಲ್ಲಾ ಪೂಜೆಯಲ್ಲಿ ಅವರು ಪಾಲ್ಗೊಳ್ಬೇಕು, ವಿಠ್ಠಲ ದೇವರ ಪೂಜೆಯನ್ನು ಅವರು ಕಣ್ತುಂಬಾ ನೋಡಬೇಕು, ಅಲ್ಲಿ ವಿಠ್ಠಲ ದೇವರಿಗೆ ಸಮರ್ಪಿತವಾದ ಪ್ರಸಾದವನ್ನು ಅವರು ಸ್ವೀಕಾರ ಮಾಡಬೇಕು. ನಂತರ ಮಂತ್ರಾಕ್ಷತೆಯ ಜೊತೆಗೆ ಅಭಿಮಂತ್ರಿಸಿದ ಔಷಧಿಯನ್ನು ನೀಡ್ತಾ ಇದ್ರು. ಈ ವಿಶಿಷ್ಟ ಪ್ರಯೋಗದಿಂದಲೇ ಇತರ ವೈದ್ಯರಿಗೆ ಗುಣಪಡಿಸಲು ಅಶಕ್ಯವಾದ ಅನೇಕ ರೀತಿಯ ಕಾಯಿಲೆಗಳನ್ನು ಸುಜ್ಞಾನೇಂದ್ರ ತೀರ್ಥರು ಗುಣಪಡಿಸ್ತಾ ಇದ್ರು ಅಂತ ಯತಿವರರು ಅಂತ ಪುಸ್ತಕದಲ್ಲಿ ಉಲ್ಲೇಖ ನಮಗೆ ಸಿಗ್ತದೆ. ಹೀಗೆ ಸರ್ವತೋಮುಖವಾಗಿ ಪುತ್ತಿಗೆ ಮಠವನ್ನು ಅಭಿವೃದ್ಧಿಪಡಿಸಿದ ಸುಜ್ಞಾನೇಂದ್ರ ತೀರ್ಥರು ಪುನಃ ಕೃಷ್ಣಾಪುರ ಮಠದ ವಿದ್ಯಾರತ್ನ ತೀರ್ಥರಿಗೆ, ಈಗಿನ ಸ್ವಾಮಿಗಳ ಹಿಂದಿನ ಸ್ವಾಮಿಗಳು, ಅವರಿಗೆ ಆಶ್ರಮವನ್ನು ನೀಡ್ತಾರೆ. ಈಗಿನ ಕೃಷ್ಣಾಪುರ ಮಠದ ಪರಮಪೂಜ್ಯ ವಿದ್ಯಾಸಾಗರ ತೀರ್ಥರಿಗೂ ಕೂಡ ಸುಜ್ಞಾನೇಂದ್ರ ತೀರ್ಥರೇ ಆಶ್ರಮ ಗುರುಗಳು. ನಂತರ ನಮ್ಮ ಗುರುಗಳಿಗೆ ಸುಗುಣೇಂದ್ರ ತೀರ್ಥರಿಗೆ ಆಶ್ರಮವನ್ನು ನೀಡ್ತಾರೆ ಸುಜ್ಞಾನೇಂದ್ರ ತೀರ್ಥರು. ಆನಂದನಾಮ ಸಂವತ್ಸರದ ಆಷಾಢ ಕೃಷ್ಣ ಏಕಾದಶಿಯ ದಿವಸ ಸುಜ್ಞಾನೇಂದ್ರ ತೀರ್ಥರು ಹರಿಪಾದವನ್ನು ಸೇರ್ತಾರೆ. ಸುಗುಣೇಂದ್ರ ತೀರ್ಥ ಶ್ರೀಪಾದರಿಗೆ ಆಶ್ರಮವನ್ನು ನೀಡಿ ಬಹಳ ಕಾಲ ಅವರು ಇರುವುದಿಲ್ಲ ಇಹಲೋಕದಲ್ಲಿ. ಹಾಗೆ ಅವರು ಆಷಾಢ ಕೃಷ್ಣ ಏಕಾದಶಿಯಂದು ಆನಂದನಾಮ ಸಂವತ್ಸರ
ದಂದು ಹರಿಪಾದವನ್ನು ಸೇರ್ತಾರೆ. ಅವರ ಬಗ್ಗೆ ಪ್ರಸಿದ್ಧವಾಗಿ 2 ಶ್ಲೋಕಗಳು ನಮಗೆ ಉಪಲಬ್ಧವಾಗ್ತಾ ಇದೆ. ಸರ್ವಜ್ಞಾಚಾರ್ಯ ಪಯೋಂಬುದೇ ರಜನೀ ಸುಜ್ಞಾನೇಂದ್ರ ತೀರ್ಥಾಭಿದ ಖ್ಯಾತ ಪೂರ್ಣಕಲ ಸುಧಾ ನಿಧಿರಸೋ ನಿಷ್ಕಲ್ಮಷ ಸತ್ಪತೆ ನಿತ್ಯಂ ಸಂಚರಣೋತ್ಸುಕೋ ದ್ವಿಜಪತಿ ಸದೃತ್ತ ಮಾನ್ಯಾಕೃತಿ ಸೇವ್ಯೋಸೌ ವಿಬುಧೈರ್ ಲಸದ್ವರ ಸುಧಾ ಗೋಭಿ ಸದಾ ರಾಜತೆ ಅಂತ ಒಂದು ಶ್ಲೋಕ. ಇನ್ನೊಂದು ಶ್ಲೋಕ ಶ್ರೀಮಾನ್ ಕಲ್ಪ ಮಹೀಮಃ ಕಿಮವಸೌ ಕಿಂ ನಾಮ ಚಿಂತಾಮಣಿ ಕಿಂ ದೇನು ಕಿಮು ವಿಕ್ರಮಃ ಕಿಮತವಾ ಭೀಮೋವತೀರ್ಣಪರಃ ಸುಜ್ಞಾನೇಂದ್ರ ಯತೀಶ್ವರೋ ವಿಜಯತೆ ಸೋಯಂ ಸತಾಮೀಷ್ಟದಃ ಅಂತ. ಇಂತಹ ಮಹಾಮಹಿಮರಾದ ಸುಜ್ಞಾನೇಂದ್ರ ತೀರ್ಥರ ಅನುಗ್ರಹ ನಮ್ಮ ಮೇಲೆ ಇರಲಿ. ಅವರ ಅನುಗ್ರಹದಿಂದ ನಮ್ಮ ಗುರುಗಳ ಮೇಲೆ ನಮಗೆ ಅಚಲವಾದ ಭಕ್ತಿ ಇರಲಿ. ತದ್ವಾರ ನಮಗೆಲ್ಲರಿಗೂ ಭಗವಂತನ ಅನುಗ್ರಹವಾಗಲಿ ಅಂತ ಪ್ರಾರ್ಥಿಸ್ತಾ 2 ವಾಕ್ಕುಸುಮಗಳನ್ನು ಶ್ರೀಪಾದರ ಅಂತರ್ಯಾಮಿಯಾದ ಭಾರತೀ ರಮಣ ಮುಖ್ಯ ಪ್ರಾಣ ಅಂತರ್ಗತ ಗೋಪಾಲಕೃಷ್ಣ ದೇವರಲ್ಲಿ ಶ್ರೀಕೃಷ್ಣಾರ್ಪಣಮಸ್ತು.